ನಮಸ್ಕಾರ ಸ್ನೇಹಿತರೆ. ಬಸ್ಸು, ಕಾರು ಅಥವಾ ಬೇರೆ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ಅನೇಕರಿಗೆ ವಾಂತಿ ಆಗೋದು, ತಲೆ ತಿರುಗದಂತೆ ಆಗೋದು ಮತ್ತು ಒಂದು ರೀತಿ ಚಡಪಡಿಕೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಕೆಲವರಿಗೆ ವಿಮಾನದಲ್ಲಿ ಹೋಗುವಾಗ, ಹಡಗಿನಲ್ಲಿ ಸಂಚರಿಸುವಾಗ ಕೂಡ ಈ ವಾಂತಿ ಸಮಸ್ಯೆ ಉಂಟಾಗುತ್ತೆ. ಇನ್ನೊಂದು ವಿಶೇಷತೆ ಏನಂತಂದರೆ, ಈ ವಾಂತಿ ಸಮಸ್ಯೆ ಇರೋರು ಡ್ರೈವಿಂಗ್ ಮಾಡ್ತಾ ಇದ್ದರೆ ಆಗ ಮಾತ್ರ ಅವರಿಗೆ ವಾಂತಿ ಆಗೋದಿಲ್ಲ. ಯಾಕೆ ಹೀಗಾಗುತ್ತೆ? ಇದನ್ನು ನಾವು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ? ಸ್ನೇಹಿತರೆ, ಈಗ ನಿಮ್ಮ ಈ ಸಮಸ್ಯೆಗೆ 100% ಪರಿಹಾರ ಇದೆ. ಇಂದಿನ ಮಾಡರ್ನ್ ಯುಗದಲ್ಲಿ ಈ ಚಿಕ್ಕ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಆದರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಬೇಕು, ಆಗ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅನೇಕ ಜನರು ಬಸ್ಸು, ಕಾರು ಅಥವಾ ಬೇರೆ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ವಾಂತಿ ಆಗೋದು, ತಲೆ ತಿರುಗೋದು ಮತ್ತು ಒಂದು ರೀತಿಯ ಚಡಪಡಿಕೆಯಿಂದ ಬಳಲ್ತಾರೆ. ವಿಮಾನದಲ್ಲಿ ಹೋಗುವಾಗ ಅಥವಾ ಹಡಗಿನಲ್ಲಿ ಹೋಗುವಾಗ ಕೂಡ ಇದೇ ಸಮಸ್ಯೆಯಿಂದ ಬಳಲ್ತಾರೆ. ಆ ಸಮಯದಲ್ಲಿ ಅವರಿಗೆ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ, ಪ್ರಯಾಣವನ್ನು ಎಂಜಾಯ್ ಮಾಡೋದಕ್ಕೆ ಆಗ್ತಾನೆ ಇರೋದಿಲ್ಲ. ಕೆಲವರಿಗೆ ತಲೆನೋವು ಕೂಡ ಪ್ರಾರಂಭ ಆಗಿಬಿಡುತ್ತೆ. ಇದನ್ನು ನಾವು ಮೋಷನ್ ಸಿಕ್ನೆಸ್ ಅಂತ ಕರಿತೀವಿ. ಈ ಸ್ಥಿತಿಯಲ್ಲಿ ಅವರಿಗೆ ಪ್ರಯಾಣವನ್ನು ಮುಂದುವರಿಸೋದು ಬಹಳ ಕಷ್ಟ ಆಗುತ್ತೆ. ಹಾಗಾದರೆ ಈ ಮೋಷನ್ ಸಿಕ್ನೆಸ್ಗೆ ಕಾರಣ ಏನು? ಇದನ್ನು ತಡೆಯೋದಕ್ಕೆ ಮಾರ್ಗೋಪಾಯಗಳು ಏನೇನು ತಿಳಿದುಕೊಳ್ಳೋಣ ಬನ್ನಿ. ಮೋಷನ್ ಸಿಕ್ನೆಸ್ ಅನ್ನೋದು ಒಂದು ರೋಗ ಅಲ್ಲ, ಇದು ಮನಸ್ಸಿನ ಒಂದು ಸ್ಥಿತಿ. ಇದರಲ್ಲಿ ನಮ್ಮ ಮೆದುಳು ಕಿವಿ, ಕಣ್ಣು, ಮೂಗು, ಮಾಂಸಖಂಡಗಳು ಮತ್ತು ಚರ್ಮದಿಂದ ವಿವಿಧ ರೀತಿಯ ಸಂಕೇತಗಳನ್ನು ಪಡೆಯುತ್ತೆ. ಉದಾಹರಣೆಗೆ, ನೀವು ಪ್ರಯಾಣ ಮಾಡ್ತಾ ಇರುವಾಗ ಮೊಬೈಲ್ ನೋಡ್ತಾ ಇದ್ದೀರಿ ಅಂದ್ಕೊಳ್ಳೋಣ. ಅಂದರೆ ನಿಮ್ಮ ಕಣ್ಣು ಚಲಿಸದೇ ಇರುವಂಥ ಒಂದು ವಸ್ತು, ಅಂತಂದರೆ ಮೊಬೈಲ್ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಇದೇ ಸಂದೇಶವನ್ನು ಅದು ಮೆದುಳಿಗೆ ಕಳಿಸ್ತಾ ಇರುತ್ತೆ. ಆದರೆ ನಿಮ್ಮ ಕಿವಿ ನಮ್ಮ ದೇಹ ಚಲಿಸ್ತಾ ಇರೋದನ್ನು ಗ್ರಹಿಸುತ್ತೆ, ಹಾಗೂ ಇದೇ ಸಂದೇಶವನ್ನು ಅದು ಮೆದುಳಿಗೆ ಕಳಿಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಹವು ಚಲಿಸ್ತಾ ಇದೆಯಾ ಅಥವಾ ವಿಶ್ರಾಂತಿ ಪಡಿತಾ ಇದೆಯಾ ಅಂತ ನಮ್ಮ ಮನಸ್ಸಿಗೆ ಅರ್ಥ ಆಗೋದಿಲ್ಲ. ಸ್ನೇಹಿತರೆ, ನಾವು ವಾಹನವೊಂದರಲ್ಲಿ ಕುಳಿತು ಪ್ರಯಾಣಿಸ್ತಾ ಇರುವಾಗ ನಮ್ಮ ದೇಹ ಕೂಡ ವಾಹನದೊಂದಿಗೆ ಚಲಿಸ್ತಾ ಇರುತ್ತೆ. ಇದು ನಮ್ಮ ಅರಿವಿಗೆ ಬರೋದಿಲ್ಲ. ನಾವು ಆರಾಮವಾಗಿ ಕುಳಿತಿದ್ದೀವಿ ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾಗಿ ನಮ್ಮ ದೇಹ ವಾಹನದಷ್ಟೇ ವೇಗವಾಗಿ ಚಲಿಸ್ತಾ ಇರುತ್ತೆ. ಅಂದರೆ ನಿಮ್ಮ ವಾಹನ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ದರೆ ನಿಮ್ಮ ದೇಹ ಕೂಡ ಅಷ್ಟೇ ವೇಗವಾಗಿ ಚಲಿಸ್ತಾ ಇರುತ್ತೆ. ಚಾಲಕ ಒಂದು ವೇಳೆ ಸಡನ್ನಾಗಿ ಬ್ರೇಕ್ ಹಾಕಿದಾಗ ನಮ್ಮ ದೇಹ ಮುಂದಕ್ಕೆ ಬಾಗುತ್ತೆ. ಇದನ್ನೇ ನಾವು ಇನರ್ಷಿಯಾ ಅಂತ ಕರೆಯೋದು. ಇದನ್ನು ಸ್ಕೂಲ್ ಲೆವೆಲಲ್ಲಿ ನಾವು ಓದಿರ್ತೀವಿ. ಈ ಸ್ಥಿತಿಯಲ್ಲಿರುವಾಗ ನಮ್ಮ ಕೇಂದ್ರ ನರಮಂಡಲ ಗೊಂದಲಕ್ಕೆ ಒಳಗಾಗುತ್ತೆ, ಹಾಗೂ ನಮ್ಮ ಅಂಗಾಂಗಗಳಿಗೆ ತಪ್ಪು ಆದೇಶವನ್ನು ನೀಡುತ್ತೆ. ಹೊಟ್ಟೆಯಲ್ಲಿ ಒಂದು ರೀತಿಯ ಅಸ್ವಸ್ಥತೆ, ಅನೀಸಿನೆಸ್ ಉಂಟಾಗುತ್ತೆ. ಇದನ್ನೇ ಮೋಷನ್ ಸಿಕ್ನೆಸ್ ಅಂತ ಕರೆಯೋದು. ಒಂದು ರೀತಿಯಲ್ಲಿ ಹೇಳಬೇಕಂತಂದರೆ, ನಮ್ಮ ಒಳಕಿವಿ ಅಂತಂದರೆ ಇನ್ನರ್ ಇಯರ್, ಇದರ ಅತಿಯಾದ ಸೆನ್ಸಿಟಿವಿಟಿ ಈ ಮೋಷನ್ ಸಿಕ್ನೆಸ್ಗೆ ಕಾರಣ ಅಂತ ಅನ್ಬಹುದು. 5ರಿಂದ 12 ವರ್ಷ ವಯಸ್ಸಿನ ಮಕ್ಕಳು, ಗರ್ಭಿಣಿಯರು, ಮೈಗ್ರೇನ್ ಸಮಸ್ಯೆ ಇರೋರಲ್ಲಿ ಇದು ಸಾಮಾನ್ಯವಾಗಿರುತ್ತೆ. ಇದು ಅನುವಂಶೀಯ, ಅಂತಂದರೆ ಹೆರಿಡಿಟಿ ಕೂಡ ಆಗಿರಬಹುದು. ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ಅಧಿಕವಾಗಿದ್ದರೂ ಕೂಡ ಗಂಡು ಮಕ್ಕಳಲ್ಲೂ ಇದು ಕಂಡುಬರುತ್ತೆ. ಉಬ್ಬು ತಗ್ಗು, ಗುಂಡಿ ಇರುವಂತಹ ರಸ್ತೆಗಳು, ಹೆಚ್ಚು ತಿರುವುಗಳಿರುವಂಥ ರಸ್ತೆಗಳು, ಅಂದರೆ ಘಾಟ್ ಸೆಕ್ಷನ್ನಲ್ಲಿ ವಾಹನ ಚಲಿಸುವಾಗ ಈ ಸಮಸ್ಯೆ ತೀವ್ರವಾಗಿರುತ್ತೆ. ಅದೇ ರೈಲಲ್ಲಿ ಚಲಿಸುವಾಗ ಈ ಸಮಸ್ಯೆ ಅನೇಕರಲ್ಲಿ ಕಂಡುಬರೋದಿಲ್ಲ. ವಾಹನವನ್ನು ನಿಲ್ಲಿಸಿ ಇಳಿದ ಮೇಲೆ ಈ ಸಮಸ್ಯೆ ಕಡಿಮೆಯಾಗುತ್ತೆ. ಸ್ನೇಹಿತರೆ, ಈಗ ಈ ಸಮಸ್ಯೆಯನ್ನು ತಡೆಯೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇವುಗಳನ್ನು ಫಾಲೋ ಮಾಡಿದರೆ ಈ ರೀತಿಯ ವಾಂತಿ ಸಮಸ್ಯೆಯಿಂದ ನೀವು ಖಂಡಿತವಾಗಿ ಹೊರಬರ್ಬೋದು ಮತ್ತು ಸಹಜವಾಗಿ ನಿಮ್ಮ ಪ್ರಯಾಣವನ್ನು ಆನಂದಿಸಬಹುದು. ಅಷ್ಟೇ ಅಲ್ಲ, ಈಗ ಈ ತೊಂದರೆಯಿಂದ ಹೊರಬರೋದಕ್ಕೆ 100% ರಿಸಲ್ಟ್ ಕೊಡುವಂತಹ ಕೆಲವೊಂದು ಸಾಧನಗಳು ಕೂಡ ಇದ್ದಾವೆ. ಅದರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಈ ಟಿಪ್ಸ್ಗಳು ಏನೇನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲಿಗೆ ನಿಂಬೆಹಣ್ಣು, ಶುಂಠಿ, ಪುದೀನ ಸೊಪ್ಪು ಅಥವಾ ಏಲಕ್ಕಿ ಅಥವಾ ಯಾವುದಾದ್ರು ತಂಪು ಪಾನೀಯ, ಇವನ್ನು ಸ್ವಲ್ಪ ನೀವು ಸೇವಿಸ್ಬೋದು. ಈ ನಿಂಬೆಹಣ್ಣು, ಶುಂಠಿ, ಪುದೀನ ಸೊಪ್ಪಿನ ವಾಸನೆಯನ್ನು ತೆಗೆದುಕೊಳ್ಬೋದು. ಇದರಿಂದ ನಮ್ಮ ಚಡಪಡಿಕೆ ದೂರ ಆಗುತ್ತೆ. ಶುಂಠಿ ಪುಡಿಯನ್ನು ಪ್ರಯಾಣಕ್ಕೆ ಅರ್ಧ ಗಂಟೆ ಮೊದಲು ನೀವು ಸೇವಿಸೋದು ಒಳ್ಳೆಯದು. ಇನ್ನೊಂದು ಕೆಲಸ ನೀವೇನು ಮಾಡ್ಬೋದು ಅಂತಂದರೆ, ಲವಂಗವನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮಗೆ ವಾಂತಿಯಾಗುವಂತಹ ಮುನ್ಸೂಚನೆ ಸಿಕ್ಕ ತಕ್ಷಣ ಈ ಪುಡಿಗೆ 1 ಚಿಟಿಕೆ ಸಕ್ಕರೆ ಅಥವಾ ಕಪ್ಪು ಉಪ್ಪು, ಅಂದರೆ ಬ್ಲ್ಯಾಕ್ ಸಾಲ್ಟ್, ಇದನ್ನು ಸೇರಿಸ್ಬಿಟ್ಟು ಸೇವನೆ ಮಾಡಬೇಕು. ಇದರಿಂದ ವಾಂತಿಯಾಗೋದು ತಡೆಯುತ್ತೆ. ಆಮೇಲೆ ಪ್ರಯಾಣಕ್ಕೆ ಮೊದಲು ನೀವು ಹೆಚ್ಚು ಆಹಾರವನ್ನು ಸೇವಿಸಬಾರ್ದು.
ಪ್ರಯಾಣಕ್ಕೆ ಕನಿಷ್ಠ 1 ಗಂಟೆ ಮೊದಲು ಆಹಾರವನ್ನು ಸೇವಿಸೋದು ಒಳ್ಳೆಯದು. ನೀವು ಇನ್ನೂ ಒಂದು ಕೆಲಸವನ್ನು ಮಾಡಬಹುದು. 1 ಕಪ್ ನಿಂಬೆ ಜ್ಯೂಸ್ಗೆ 1 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಕುಡಿದ ಬಳಿಕ ಪ್ರಯಾಣವನ್ನು ಆರಂಭಿಸಬೇಕು. ಇದರಿಂದ ತಲೆನೋವು, ವಾಕರಿಕೆ ಮೊದಲಾದವುಗಳನ್ನು ನಾವು ತಡೆಗಟ್ಟಬಹುದು. ನೀವು ಪ್ರಯಾಣ ಮಾಡುವಾಗ ಹಿಂದಿನ ಸೀಟಲ್ಲಿ ಕುಳಿತುಕೊಳ್ಳೋದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಪ್ರಯಾಣದ ಸಮಯದಲ್ಲಿ ಕಿಟಕಿಯನ್ನು ಸ್ವಲ್ಪ ತೆರೆದಿಟ್ಕೊಳ್ಳಿ. ಇದರಿಂದ ತಾಜಾ ಹವೆ ಅಂತಂದರೆ ಫ್ರೆಶ್ ಏರನ್ನು ಉಸಿರಾಡ್ತಾ ಇರಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡ್ತಾ ಆನಂದಿಸ್ತಾ ಇರಿ. ನಿಮ್ಮ ಮನಸ್ಸನ್ನು ಆ ನೈಜ ಸೌಂದರ್ಯದ ಕಡೆ ಅಂದರೆ ಪ್ರಕೃತಿಯ ಸೌಂದರ್ಯದ ಮೇಲೆ ಕೇಂದ್ರೀಕರಿಸಿ. ಇದರಿಂದ ಕೂಡ ನೀವು ವಾಂತಿಯಿಂದ ಬಚಾವಾಗಬಹುದು. ನಿಮ್ಮ ಪ್ರಯಾಣದ ಸಮಯದಲ್ಲಿ ನಿಮ್ಮ ಮೊಬೈಲ್ ಫೋನ್ ನೋಡೋದನ್ನು ಅವಾಯ್ಡ್ ಮಾಡಿ. ಜೊತೆಗೆ ನ್ಯೂಸ್ ಪೇಪರ್ ಅಥವಾ ಮ್ಯಾಗಝೈನ್ಸನ್ನು ಓದೋದು ಸಹ ಬೇಡ. ಇದರಿಂದ ಕೂಡ ವಾಂತಿ ಆಗೋದನ್ನು ತಪ್ಪಿಸ್ಕೊಳ್ಬೋದು. ಈ ಮೋಷನ್ ಸಿಕ್ನೆಸ್ ಅನ್ನೋದು ಒಂದು ರೀತಿಯಲ್ಲಿ ಮಾನಸಿಕ ಸಮಸ್ಯೆ ಅಥವಾ ಸ್ಥಿತಿ. ಅನೇಕರಲ್ಲಿ ನಾವು ಇವತ್ತು ಪ್ರಯಾಣ ಮಾಡಬೇಕು ಅನ್ನೋದನ್ನು ಕೇಳಿಯೇ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿರುತ್ತೆ. ಆದ್ದರಿಂದ ಪ್ರಯಾಣದ ಬಗ್ಗೆ, ಪ್ರಯಾಣಿಸುವ ವಾಹನದ ಬಗ್ಗೆ ದೀರ್ಘವಾಗಿ ಚಿಂತಿಸಬೇಡಿ. ಖುಷಿಯಿಂದ ನಿಮ್ಮ ಪ್ರಯಾಣದ ತಯಾರಿಯನ್ನು ಮಾಡಿಕೊಳ್ಳಿ. ನೀವು ಪ್ರಯಾಣ ಮಾಡುವಾಗ ಯಾವುದೇ ವಿಡಿಯೋವನ್ನು ನಿಮ್ಮ ಕಾರಲ್ಲಿ ನೋಡಬೇಡಿ. ಬದಲಿಗೆ ಯಾವುದೇ ಒಂದು ಸುಮಧುರವಾದ ಸಂಗೀತವನ್ನು ನೀವು ಕೇಳಬಹುದು. ಸ್ನೇಹಿತರೆ, ಪ್ರಯಾಣದಲ್ಲಿ ವಾಂತಿ ಆಗದಂತೆ ತಡೆಯೋದಕ್ಕೆ ಮಾತ್ರೆಗಳು ಸಹ ಬಂದಿದ್ದಾವೆ. ನೀವು ಈ ಮಾತ್ರೆಗಳನ್ನು ಬೇಕಿದ್ದಲ್ಲಿ ತಗೊಳ್ಬಹುದು. ಪ್ರಯಾಣಕ್ಕಿಂತ 1 ರಿಂದ 2 ಗಂಟೆ ಮೊದಲೇ ಈ ಮಾತ್ರೆಗಳನ್ನು ನೀವು ತಗೊಳ್ಬೇಕಾಗತ್ತೆ. ಆಮೇಲೆ ಮೋಷನ್ ಸಿಕ್ನೆಸ್ ಪ್ಯಾಚಸ್ ಅಂತಲೇ ನಿಮಗೆ ಸಿಗುತ್ತೆ. ಇವುಗಳನ್ನು ಸಹ ನೀವು ಉಪಯೋಗಿಸ್ಬೋದು. ಈ ಪ್ಯಾಚನ್ನು ನೀವು ನಿಮ್ಮ ಕಿವಿಯ ಹಿಂಭಾಗದಲ್ಲಿ ಅಂಟಿಸ್ಕೊಳ್ಬೇಕು. ನಿಮ್ಮ ಪ್ರಯಾಣದ 4 ಗಂಟೆ ಮೊದಲು ಇವನ್ನು ನೀವು ಅಂಟಿಸ್ಕೊಳ್ಬೇಕು. ಇದು ನಮ್ಮ ಮೆದುಳಿಗೆ ಹೋಗುವಂತಹ ತಪ್ಪು ಸಂದೇಶಗಳನ್ನು ತಡೆಯುತ್ತೆ ಹಾಗೂ ದೇಹದಲ್ಲಿ ಉಂಟಾಗುವಂತಹ ಅಸಮತೋಲನವನ್ನು ಸರಿ ಮಾಡುತ್ತೆ. ಇದರಿಂದ ನಿಮಗೆ ವಾಂತಿ ಆಗೋದು ತಪ್ಪತ್ತೆ. ಅಷ್ಟೇ ಅಲ್ಲ, ಈ ಮೋಷನ್ ಸಿಕ್ನೆಸ್ ಅನ್ನು ತಡೆಯೋದಕ್ಕೆ ನಿಮಗೆ ಮೋಷನ್ ಸಿಕ್ನೆಸ್ ಬ್ಯಾಂಡ್ ಅಂತ ಕೂಡ ಸಿಗುತ್ತೆ. ಇದನ್ನು ನೀವು ತರಿಸ್ಕೊಂಡು ಕೈಗೆ ಹಾಕೊಳ್ಬಹುದು. ಹೀಗೆ ಮಾಡೋದ್ರಿಂದ ಕೂಡ ಈ ವಾಂತಿ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಈ ಮೋಷನ್ ಸಿಕ್ನೆಸ್ ಪ್ಯಾಚ್ ಮತ್ತು ಬ್ಯಾಂಡ್ಗಳು ನಿಮಗೆ ನಿಮ್ಮ ಹತ್ತಿರದ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನೀವು ತರಿಸ್ಕೊಳ್ಬಹುದು. ಸ್ನೇಹಿತರೆ, ಈಗ ನಿಮ್ಮ ಪ್ರಶ್ನೆ ಏನು ಅನ್ನೋದು ನನಗೆ ಅರ್ಥ ಆಗ್ತಾಯಿದೆ. ನಾವೇ ಡ್ರೈವಿಂಗ್ ಮಾಡುವಾಗ ನಮಗೆ ಯಾಕೆ ವಾಂತಿ ಆಗೋದಿಲ್ಲ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಬರೋದಿಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಕಣ್ಣು, ಕಿವಿ ಮತ್ತು ಉಳಿದ ಅಂಗಗಳು ಒಂದೇ ರೀತಿಯ ಸಂದೇಶವನ್ನು ನಮ್ಮ ಮೆದುಳಿಗೆ ಕಳಿಸ್ತವೆ. ಅಂದರೆ ನಮ್ಮ ದೇಹ ಈಗ ಚಲನೆಯಲ್ಲಿ ಇದೆ ಅನ್ನೋ ಸಂದೇಶವನ್ನು ನಮ್ಮ ಮೆದುಳಿಗೆ ಕಳಿಸ್ತವೆ. ಇದರಿಂದ ನಮ್ಮ ಮೆದುಳಿಗೆ ಅಥವಾ ಮನಸ್ಸಿಗೆ ಯಾವುದೇ ರೀತಿಯ ಗೊಂದಲ ಉಂಟಾಗೋದಿಲ್ಲ. ಅದು ಸರಿಯಾದ ಆದೇಶವನ್ನು ನಮ್ಮ ಉಳಿದ ಅಂಗಗಳಿಗೆ ಕಳಿಸುತ್ತೆ. ಇದರಿಂದ ನಮ್ಮ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಉಂಟಾಗೋದಿಲ್ಲ ಹಾಗೂ ವಾಂತಿ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ನಮಗೆ ಉಂಟಾಗೋದಿಲ್ಲ. ಆದ್ದರಿಂದ ಈ ಮೋಷನ್ ಸಿಕ್ನೆಸ್ ಪ್ರಾಬ್ಲಮ್ ಇರೋರು ಡ್ರೈವಿಂಗ್ ಕಲಿತು ತಾವೇ ಡ್ರೈವಿಂಗ್ ಮಾಡೋದ್ರಿಂದ ಕೂಡ ಈ ವಾಂತಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಸ್ನೇಹಿತರೆ, ಇಷ್ಟೆಲ್ಲ ಕೇರ್ ತಗೊಂಡ್ರೆ ನೀವು ಈ ಪ್ರಯಾಣದಲ್ಲಿ ಉಂಟಾಗುವಂತಹ ವಾಂತಿ ಸಮಸ್ಯೆಯಿಂದ ಅಂದರೆ ಮೋಷನ್ ಸಿಕ್ನೆಸ್ನಿಂದ ನೀವು ಹೊರ ಬರ್ಬೋದು. ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಜರ್ನಿ.